ಸ್ನಾನ ಎಲ್ಲ ಆಯ್ತು. ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಎವ್ರಿಡೇ ಹೀಗೆ ಇಲ್ಲ ಅಂದ್ರೆ ಡಿಪೆಂಡ್ಸ್. ಆಫೀಸ್ ಇದ್ದಾಗೆಲ್ಲ ಚೇಂಜ್ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ. ನಾನು ಲಾಗಿನ್ ಆಗೋದಕ್ಕಿಂತ ಮುಂಚೆನೆ ಇದೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಕಿನ್ ಕೇರ್ ಆಲ್ರೆಡಿ ತೋರಿಸಿದ್ದೀನಿ. ಸ್ಪೆಷಲ್ ಬಟ್ ಇವಾಗ ನಾನು ಅಲೋವೆರಾ ಜೆಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟ್ ಆಗಿ. ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಕಮ್ಮಿನೇ ಟೈಮ್ ತಗೊಳ್ಳೋಲ್ಲ. ಆದಷ್ಟು ಸ್ಕಿನ್ ಕೇರ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು. ಈವನ್ ಮನೆಯಲ್ಲಿ ಪರವಾಗಿಲ್ಲ. ಆದಷ್ಟು ನಾವು ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ. ಅಂಡ್ ಸನ್ಸ್ಕ್ರೀನ್ ಲೋಷನ್, ಯಾಕಂದ್ರೆ ನನ್ನ ಸಿಸ್ಟಮ್ ಮನೆಗೆ ಬಿಟ್ಕೊಳ್ಳೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಕೂಡ ಅಪ್ಲೈ ಮಾಡ್ತೀನಿ. See, that's it. Didn't take much time. ತುಂಬಾ ಮಿನಿಮಲ್ ಆಗಿ ಬೇಗ ಬೇಗ ಆಗ್ಬಿಡುತ್ತೆ. ನನ್ಗೆ ಅರ್ಲಿ ಮಾರ್ನಿಂಗ್ ಆಗಿಲ್ಲ, ಲೇಟ್ ಆಗಿದೆ ಸ್ವಲ್ಪ. ಇಲ್ಲಿ ವಾಟರ್ ಕುಡಿಯೋದು ಇಷ್ಟ ಆಗುತ್ತೆ. ನನ್ಗೆ ಗೊತ್ತು ನಿಂತ್ಕೊಂಡು ಕುಡಿಬಾರ್ದು ಅಂತ. ಬಟ್ ಮೀಟಿಂಗ್ ಇವಾಗ ತಾನೇ ಮುಗಿತು, ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೆ. ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು. ಆಫೀಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ವಾಟರ್ ಕುಡಿಬೇಕಲ್ಲ, ಇದೇ ತಕ್ಷಣ ಸ್ವಲ್ಪನೇ ಕುಡಿದಿದೆ, ಜಾಸ್ತಿ ಕುಡಿದಿಲ್ಲ. ಇವಾಗ ಲೆಮನ್ ಸ್ಕ್ವೀಸ್ ಮಾಡ್ಬಿಟ್ಟು ಒಂದು ಗ್ಲಾಸ್ ವಾಟರ್ ಕುಡಿತಾ ಇದ್ದೀನಿ. ಅವಕಾಡೋ ಟೋಸ್ಟ್ ಮಾಡ್ತಿದ್ದೀನಿ. ಮತ್ತು ಔಟ್ಸೈಡ್ ಬರಲ್ಲ ಅಂತ ಹೇಳಿದ್ದಾರೆ, ಅವ್ರೇನೋ ಮನೆಗೆ ಹೋಗ್ಬೇಕಂತ. ಅವಕಾಡೋ ಇದೆ, ಆಲ್ಮೋಸ್ಟ್ 3-4 ಡೇಸ್ ಆಗಿದೆ. ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಅವಕಾಡೋ ಹಾಳಾಗಿರುತ್ತೆ. ಅಂಡ್ ಬ್ರೌನ್ ಬ್ರೆಡ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಖಾಲಿ ಮಾಡ್ಬೇಕು. ಚೆನ್ನಾಗಿದ್ರೆ ನೋಡಿ ಖಾಲಿ ಮಾಡ್ಬೇಕು. ನಂಗೆ ಈ ಚಾಕು ಎಲ್ಲ ಶಾರ್ಪ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಕಟ್ ಮಾಡೋದಿಕ್ಕೆ. ವಾವ್, ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನನ್ಗೆ ಅವಕಾಡೋ ತುಂಬಾ ಇಷ್ಟ. ತುಂಬಾ ಜನಕ್ಕೆ ಅವಕಾಡೋ ಇಷ್ಟ ಆಗಲ್ಲ, ಬಟ್ ನನ್ಗೆ ಇಷ್ಟ. ಅಂಡ್ ನೀವು
ಸೀಡ್ ಇರುತ್ತಲ್ಲ ಈ ತರ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ತೆಗಿಬೇಕು, ಸ್ವಲ್ಪನೂ ಹಾಳಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಇಲ್ಲೇ ಇಟ್ಬಿಟ್ಟು ಮೇಲ್ಗಡೆ ಇರೋದೆಲ್ಲ ತೆಗೆದು ಟ್ರೈ ಮಾಡ್ತಾರೆ. ಆ ಟೆಕ್ನಿಕ್ ಯೂಸ್ ಮಾಡ್ಬೇಡಿ. ಆ ನೈಫ್ ಎಲ್ಲ ಯೂಸ್ ಮಾಡೋದಕ್ಕೆ ಭಯ ಆಗುತ್ತಪ್ಪ ಸ್ವಲ್ಪ. ಇದು ನಮ್ ಓನರ್ ಸ್ವಲ್ಪ ಕನ್ಫ್ಯೂಸ್ ಓಕೆನಾ, ಯಾವ ತರ ಇರೋದು ಕೊಟ್ಟಿದೆ ನೋಡಿ. ಫುಲ್ಲಿ ಫರ್ನಿಶ್ಡ್ ಹೌಸ್, ನಾವೇ ಹೊಸ ತಗೋಬೇಕು ಅನ್ಕೊಂಡಿದೀವಿ. ಇದು ಇಟ್ರೆ ಹಾಳಾಗ್ಬಿಡುತ್ತೆ, ಹಾಗಾಗಿ ಎಲ್ಲ ಖಾಲಿ ಮಾಡ್ಬಿಡ್ತೀನಿ. ಅಂಡ್ ಈ ತರ ಟೆಕ್ನಿಕ್ ಯೂಸ್ ಮಾಡ್ಬೇಕು. ಈ ತರ ಕಟ್ ಮಾಡ್ಕೊಂಡು ಕೇರ್ಫುಲ್ ಆಗಿ ಮಾಡಿ, ಯಾಕಂದ್ರೆ ಇನ್ ಕೇಸ್ ನೀವೇನಾದ್ರು ಮಾಡಿದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕಂದ್ರೆ ತುಂಬಾ ಶಾರ್ಪ್ ಇದ್ರೆ ನೈಫ್ ಎಲ್ಲ ಕಟ್ ಆಗುತ್ತೆ ಕೈಯಿಂದ. ಅದಕ್ಕೆ ಸಾಲ್ಟ್ ಆಡ್ ಮಾಡ್ಕೋತೀನಿ. ಮುಂಚೆ ಒಂದೊಂದ್ಸಲ ಪೆಪ್ಪರ್ ಕೂಡ ಆಡ್ ಮಾಡ್ತಾ ಇದ್ದೆ, ಬಟ್ ನಂಗೆ ಪೆಪ್ಪರ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸಾಲ್ಟ್ ಆಡ್ ಮಾಡ್ಕೋತೀನಿ. ಸಾಲ್ಟ್ ಆಡ್ ಮಾಡ್ಕೊಂಡು ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೋಬಾರದು. ಅದಾದ್ಮೇಲೆ ಇದ್ರೊಳಗಡೆ ಸ್ವಲ್ಪ ವಾಟರ್ ಸೇರಿಸಿ ಗ್ರೈಂಡ್ ಮಾಡ್ಬೇಕು. ಲಿಶಿಯಸ್ ಅಂತ ಆರ್ಡರ್ ಮಾಡಿದ್ದೆ, ಬಂದಿದ್ದಾರೆ. ರೆಡಿಮೇಡ್ ಕ್ರಿಸ್ಪಿ ಚಿಕನ್ ತಿನ್ಬೇಕಂತ ಅನಿಸ್ತಾ ಇತ್ತು. ಅಂಡ್ ಇದು ಬೇಸಲ್ ಚಿಕನ್ ರೆಡಿ ಟು ಕುಕ್ ಇರುತ್ತಲ್ಲ ಅದು. ಬಿಕಾಸ್ ನನಗೆ ಟೈಮ್ ಸಿಗಲ್ಲ, ಜನರಲಿ ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ಟೈಮೇ ಇರಲ್ಲ. ನಾನ್ ಕುಕ್ ಮಾಡ್ಬೇಕಾದ್ರೆ ನಾನು ಏನೇನು ತಗೊಂಡಿರ್ತೀನೋ ಅದನ್ನ ಅಲ್ಲೆಲ್ಲ ಇಟ್ಬಿಡ್ಬೇಕು, ಇಲ್ಲ ಅಂದ್ರೆ ಇಷ್ಟ ಅನ್ಸುತ್ತ. ನನ್ನ ಹತ್ರ ಇದಿತ್ತು ಓಕೆನಾ, ಟೋಸ್ಟರ್ ಇತ್ತು, ಅದ್ ಮನೆಯಲ್ಲಿ ಇಟ್ಟು ಬಂದ್ಬಿಟ್ಟೆ ನಾನು. ನಮ್ಮಮ್ಮ ಅಂತೂ ಸರಿಯಾಗಿ ಯೂಸ್ ಮಾಡ್ತಾನೆ ಇಲ್ಲ ಅನ್ಸುತ್ತೆ. ಒಂದೊಂದ್ಸಲ ಯೂಸ್ ಮಾಡ್ತಾರೆ ಅನ್ಕೋತೀನಿ, ಬಟ್ ತುಂಬಾ ಯುಟೆನ್ಸಿಲ್ಗಳನ್ನ ನಾನು ಮನೆಯಲ್ಲಿ ತಗೊಂಡು ಇಟ್ಬಿಟ್ಟಿದ್ದೀನಿ. ನಂಗೆ ಇದು ಬರ್ನ್ ಆದ್ರೆ ಇಷ್ಟ ಆಗಲ್ಲ, ಲೈಟ್ ಆಗಿ ಟೋಸ್ಟ್ ಆದ್ರೆ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಇಷ್ಟ ಆಗ್ಬೇಕು ಈವನ್ ಕನ್ಸಿಸ್ಟೆನ್ಸಿ. ಇದಾಗಿದೆ, ಇದು ಎತ್ಬಿಡ್ತೀನಿ ನಾನು. ಈಗ ಸನ್ನಿ ಸೈಡ್ ಎಗ್ ಮಾಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬಟರ್ ತರ ಪೇಸ್ಟ್ ಆಗಿದೆ. ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಕಾಫಿ ಆಮೇಲೆ ಮಾಡ್ಕೋತೀನಿ. ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇವಾಗ. ಇದ್ರ ಜೊತೆ ಏನಾದ್ರು ಫ್ರೂಟ್ಸ್ ತಿಂತೀನಿ. ಹೌದು, ಕೆಲವರು ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಫ್ರೂಟ್ಸ್ ತಿನ್ಬಾರ್ದು, ಈ ತರ ಏನೋ ಹೇಳ್ತಾರೆ. ಬಟ್ ನನಗೆ ಯಾವ ತರ ಇಷ್ಟ ಆಗುತ್ತೆ, ನನ್ಗೆ ಏನ್ ತಿನ್ನೋಕ್ ಇಷ್ಟ ಆಗುತ್ತೆ ಆ ತರ ಏನೋ ಫುಡ್ ಸೈಕಲ್ ನ ಫಾಲೋ ಮಾಡ್ತೀನಿ. ಕೆಲವರು ನನಗೆ ಏನೋ ಕಮೆಂಟ್ ಮಾಡಿದ್ರು, ಏನೋ ವಾಟ್ ಐ ಈಟ್ ಇನ್ ಎ ಡೇ ಆಗ್ದಾಗ ಇದು ತಿನ್ಬಾರ್ದು ಅದ್ ತಿನ್ಬಾರ್ದು ಅಂತ. ನನಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಿಂತೀನಿ. ಐ ಜಸ್ಟ್ ಬೇರೆಯವ್ರು ಏನೋ ಇದನ್ನ ಫಾಲೋ ಮಾಡಕ್ ನಂಗೆ ಇಷ್ಟ ಅಲ್ಲ. ಸೊ ನನ್ ಬಾಡಿ ಏನ್ ಇಷ್ಟ ಪಡುತ್ತೆ ಅಥವಾ ನನ್ಗೆ ಏನ್ ಕ್ರೇವಿಂಗ್ ಆಗುತ್ತೋ ಅದನ್ನ ನಾನು ತಿಂತೀನಿ. ಅಂಡ್ ಐ ಆಮ್ ನಾಟ್ ಈಟಿಂಗ್ ಔಟ್ ಸೈಡ್ ಆಲ್ ದಿ ಡೇ ಅಲ್ವಾ. ನಾನು ಮನೆಯಲ್ಲಿ ಹೆಲ್ದಿ ಮಾಡ್ಕೊಂಡು ತಿಂತೀನಿ, ಹೆಲ್ದಿ ಫುಡ್ ಮಾಡ್ಕೊಂಡು ತಿಂತೀನಿ. ಸೊ ಹಾಗಾಗಿ ನನ್ಗೆ ಏನ್ ಇಷ್ಟ ಆಗುತ್ತೋ ಆ ತರ ತಿನ್ನೋದಕ್ಕೆ ಇಷ್ಟಪಡ್ತೀನಿ.
Hmm. It is so good. ನಾನು ಒಂದೊಂದ್ಸಲ ಎಲ್ಲೂ ಕುತ್ಕೊಂಡು ಕೆಲಸ ಮಾಡ್ತೀನಿ. ಕಂಫರ್ಟಬಲ್ ಆಗಿರುತ್ತೆ ಇಲ್ಲೂ ಕೂಡ. ಅಫ್ಕೋರ್ಸ್ ನನ್ನ ಸ್ಟಡಿ ಟೇಬಲ್ ಐ ಮೀನ್ ಆಫೀಸ್ ಸ್ಟೇಷನ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಅಲ್ಲೂ ಕುತ್ಕೊಂಡು ಮಾಡ್ತೀನಿ ಒಂದೊಂದ್ಸಲ ಇಲ್ಲಿ ಕುತ್ಕೊಂಡು ಮಾಡ್ತೀನಿ, ಡಿಪೆಂಡ್ಸ್. ಬೋರ್ ಆದಾಗ ಒಂದೊಂದ್ಸಲ ಇಲ್ಲಿ ಕೂತ್ಕೋತೀನಿ, ಒಂದೊಂದ್ಸಲ ಅಲ್ಲಿ ಕೂತ್ಕೋತೀನಿ. ಇಲ್ಲೂ ಕಂಫರ್ಟಬಲ್ ಆಗಿದೆ, ಅಲ್ಲೂ ಕಂಫರ್ಟಬಲ್ ಆಗಿದೆ. ಇಲ್ಲಿ ನಮ್ಗೆ ಪಿಲ್ಲೋ ಸಪೋರ್ಟ್ ಇರುತ್ತೆ, ಚೆನ್ನಾಗಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಆ್ಯಂಡ್ ದೇವ್ ಪಕ್ಕ ಕೂತ್ಕೊಂಡಾಗ ಒಂದು ಫೀಲ್ ಚೆನ್ನಾಗಿರುತ್ತೆ. ಹಾಗಾಗಿ ರೈಸ್ ಆಗಿದೆ, ಲಂಚ್ಗೆ ಚಿಕನ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾರಾದ್ರೂ ಕುಕ್ಕಿಂಗ್ ಎಕ್ಸ್ಪರ್ಟ್ ಅಂತಂದ್ರೆ ಅವರಷ್ಟು ಇದು ಯಾರೂ ಇಲ್ಲ. ಆಕ್ಚುಲಿ ನಾನು ಊಟ ಆಗ್ಬೇಕಿತ್ತು. ಈ ಪಾರನ್ನ ಇದಕ್ಕೆ ಯೂಸ್ ಮಾಡ್ಬೇಕು, ಇದನ್ನ ಇದಕ್ಕೆ ಯೂಸ್ ಮಾಡ್ಬೇಕು, ಇಲ್ಲ ಬರ್ನ್ ಆಗ್ತಾ ಇದೆ. ಅಂಡ್ ದಿಸ್ ಇಸ್ ಚಿಕನ್ ಸ್ವೀಟ್ ತರ ಇದೆ. ನಾನು ರೆಡಿ ಟು ಕುಕ್ ಆರ್ಡರ್ ಮಾಡ್ಕೊಂಡಿದ್ದೆ. ಅಂದ್ರೆ ಸ್ವೀಟ್ ಸಾಸ್ ಜಾಸ್ತಿ ಆಡ್ ಮಾಡ್ಬಿಟ್ಟಿದ್ದಾರೆ, ನಂಗೆ ಅಷ್ಟು ಇಷ್ಟ ಆಗಲ್ಲ. ದಟ್ಸ್ ಓಕೆ. ದಿಸ್ is my lunch. Chicken and curd rice ತಿಂತಾ ಇದ್ದೀನಿ, ಅಂಡ್ ಸಾಲಡ್, ಕುಕುಂಬರ್ ಅಂಡ್ ಕ್ಯಾರೆಟ್ ಹಾಕೊಂಡಿದ್ದೀನಿ. ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನನ್ನ ರೂಮ್ ನಲ್ಲಿ. ಈ ಹ್ಯಾಂಗರ್ ನಲ್ಲಿ ನಾನು ಕ್ಲೋತ್ ಇಟ್ಟಿರ್ಲಿಲ್ಲ, ಬಟ್ ಇವಾಗ ಇಟ್ಟಿದ್ದೀನಿ. ಅಂಡ್ ಏನೋ ಗೊತ್ತಿಲ್ಲ, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನಿಸ್ತಿದೆ, ಏನು ಅಂತ ಗೊತ್ತಿಲ್ಲ. ಲೈಕ್ ಚೆನ್ನಾಗಿದೆ, ಪ್ರಿಟಿ ಅನ್ನಿಸ್ತಿದೆ. ಒಳಗಡೆ ಬಂದಾಗ, ನನ್ನ ರೂಮ್ ಒಳಗಡೆ ಬಂದಾಗ ಲೈಕ್ ಇಟ್ ಫೀಲ್ಸ್ ಸೋ ಗುಡ್. ಬಟ್ ಸ್ಟಿಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ಸುತ್ತೆ. ಬೇರೆ ಏನಾದ್ರು ನಾನು ಆಡ್ ಮಾಡ್ಬೋದು ಅನ್ಸುತ್ತೆ, ಐ ಡೋಂಟ್ ನೋ. ಅಂಡ್ ಬೇರೆ ಏನ್ ಚೇಂಜಸ್ ಮಾಡ್ಬೇಕಂತ ನಂಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಐ ಶುಡ್ ಥಿಂಕ್ ಅಬೌಟ್ ಇಟ್. ಸ್ವಲ್ಪ ಐಡಿಯಾಸ್ ಎಲ್ಲ ಗ್ಯಾದರ್ ಮಾಡಿ ನಾನು ಥಿಂಕ್ ಮಾಡಬೇಕು. ಏನ್ ಆಡ್ ಮಾಡ್ಬೋದು. ಲ್ಯಾಂಪ್ ಇದೆ, ಸ್ಟ್ಯಾಂಪಲ್ ಇದೆ, ಅಂಡ್ ಆ ಕಲರ್ ನೋಡಿ, ಅಮೆಝಾನ್ ಇಂದ ತರಿಸಿದ್ದು ನಾನು ಅದನ್ನ. ಅಲ್ಲಿ ಬೇರೆ ತರ ಕಲರ್ ಕಾಣಿಸ್ತಾ ಇತ್ತು. ಪಿಲ್ಲೋ ಕವರ್ ಹಾಕ್ತೀನಿ ನಾನು, ಬಟ್ ಕಲರ್ ಕಣ್ಣಿಗೆ ಎತ್ತು ಹೊಡಿಯೋ ತರ ಇದೆ. ಅಲ್ಲಿ ಬೇರೆ ಪಿಂಕ್ ಕಲರ್ ಇತ್ತು, ಬಟ್ ಇಲ್ಲಿ ನೋಡಿದ್ರೆ ಒಂಥರ ಅಲ್ಲಿ ಬೇಬಿ ಪಿಂಕ್ ಕಲರ್ ಇತ್ತು. ಓಕೆನಾ, ಇದು ಫುಲ್ ಜಾತ್ರೆ ತರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಚೆನ್ನಾಗಿರೋ ಪಿಲ್ಲೋ ಕವರ್ಸ್ ತರಿಸ್ಕೊಂಡಿದ್ದೀನಿ. ಅಂದ್ರೆ ಮುಂಚೆಯಿಂದ ತರಿಸಿದೆ, ವಾಶ್ ಮಾಡಿ ಹಾಕಿದ್ದೀನಿ ನಾನು. ಅದನ್ನ ನಾನು ಹಾಕ್ಬೇಕು ಅದಕ್ಕೆ. ಅಂಡ್ ನನಗಂತೂ ಇದು ತುಂಬಾ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಫೀಲ್ಸ್ ಸೋ ಗುಡ್. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಹಾಲ್ನಲ್ಲೂ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ. ನನಗೆ ವೈಟ್ ಥೀಮ್ ಅಂದ್ರೆ ತುಂಬಾ ಇಷ್ಟ. ನೀವು ಎಲ್ಲಿ ನೋಡಿದ್ರು ನನ್ನ ರೂಮ್ ನಲ್ಲಿ ವೈಟ್ ಕಲರ್ ಕಾಣಿಸುತ್ತೆ. ಅಂಡ್ ಐ ಡೋಂಟ್ ಲೈಕ್ ಒನ್ ಪಾರ್ಟ್, ಯಾವ್ದಂದ್ರೆ ಇದು ಈ ಕಲರ್ ಕಾಂಬಿನೇಷನ್. ಐ ಡೋಂಟ್ ನೋ ವಾಟ್ ಮೈ ಲ್ಯಾಂಡ್ ಲಾರ್ಡ್ ವಾಸ್ ಥಿಂಕಿಂಗ್. ಈ ತರ ಒಂದು ಕಲರ್ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ. ನನಗೆ ಐ ಹೇಟ್ ಇಟ್. ನಾನು ಏನಾದ್ರು ವಾಲ್ ಪೇಪರ್ ಕವರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ ನನಗೆ ಹೇಳಿ. See, this is how my day looks like. I thought of having green tea, and also I thought of having dry fruits. I'm gonna have this, then after some time I'm gonna go for my gymming. See, every day is not the same, because it depends. Every day is like so different, because if I'm going to office, my day is going to be different, and if I'm working out in the morning, then my day is going to be different. So every day is different. Each and every day is different. But I love this kind of days. I mean, this is so good. I can do everything, and I can go to work out, and I can come back, and I can cook nice food and all this stuff. And yeah, like I kind of like these days.
And I just want to give one more clarification wherein people normally think that I have a lot of attitude. Yeah, that's what people think. And I get comment from people, and also I get a message from people by stating that you have a lot of attitude. No, no, dude, I don't have an attitude. I don't know how do I convey it to people, but it's just that, I am kind of an introvert person with people whom I don't know, and I am kind of an extrovert person with people whom I know. So it's simple as it is. You understand, right? Like, I can talk to people whom I know. I cannot talk to people whom I don't know. Right? It's simple. I'm just, ಒಂದು ಮೆಸೇಜ್ ಸೆಂಡ್ ಮಾಡಿದ ತಕ್ಷಣನೇ ನಾನು ಅವರಿಗೆ ರೆಸ್ಪಾಂಡ್ ಮಾಡಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್, ಈ ಥರ ಎಲ್ಲ ಮೆಸೇಜ್ ಮಾಡ್ತಾ ಇದ್ರೆ, ನೀವು ಕೇಳಿದ್ರಿ ಕೇಳಲೇ ಇಲ್ಲ ಅಂದ್ರೂ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ರೈಟ್? ಇಟ್ಸ್ ಸಿಂಪಲ್. ಐ ವಾಂಟ್ ಅಂಡರ್ಸ್ಟ್ಯಾಂಡ್ ದಟ್. ನಾವು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಓ, ಯು ಹ್ಯಾವ್ ಲಾಟ್ ಆಫ್ ಆಟಿಟ್ಯೂಡ್, she has an attitude ಅನ್ನೋ ಒಂದು ಲೇಬಲ್ ಹಾಕ್ಬಿಡ್ತಾರೆ. I don't know, I don't have an attitude, I don't have to like prove it in front of anybody. It's just that, I just thought of conveying this to everyone. Like, it's not going to be applicable for everybody, but it's going to be applicable for only for people who were messaging, who were commenting. Yes, simple. And yeah, because what do I do with lot of attitude? You tell me, what do I do with lot of attitude? I just don't understand that. I mean, attitude is not going to give anything. Having good attitude, having an attitude is good. I'm not saying that it's not like good, but having an attitude, okay. Apart from that, like, having a good attitude is fine. So it's very simple. ಫೈನಲಿ ಮುಗ್ದಿದೆ ಇವಾಗ ನನ್ನ ಕೆಲಸ. ಸಿಸ್ಟಮ್ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಇರಿಟೇಟ್ ಆಗ್ತಾ ಇತ್ತು, ನಿಮಗೆ ಸಖತ್ ಹೋಗ ಬರ್ತಾ ಇತ್ತು. ಈಗ ನನ್ನ ಬ್ರದರ್ಗೆ ಆರ್ಡರ್ ಮಾಡಿದ್ದೆ ಟಿ ಶರ್ಟ್, ಅದು ಬಂದಿದೆ. ಇನ್ನೂ ಒಂದು ಬರಬೇಕು, ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಲುಕಿಂಗ್ ನನಗೆ ಇಷ್ಟ ಆಯಿತು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ತದೆ ನೋಡೋದಕ್ಕೆ. It's pretty. So this is back side and this is front side. ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಬ್ಲಾಕ್ ಕಲರ್, ಲೈಕ್ ಸ್ವಲ್ಪ ಲೂಸ್ ಟಿ ಶರ್ಟ್ ಎಲ್ಲ ಇದ್ರೆ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ವಾವ್, ಕ್ವಾಲಿಟಿ ಇಸ್ ಅಮೇಸಿಂಗ್. ನನಗೆ ಇಷ್ಟ ಆಯ್ತು. ಅಂಡ್ ಅವನಿಗೂ ಇಷ್ಟ ಆಗುತ್ತೆ, ಬಿಕಾಸ್ ಅವನಿಗಿಂತ ನನಗೆ ಟೇಸ್ಟ್ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ನಿಗೆ ಇಷ್ಟ ಆಗುತ್ತೆ. ಅಂಡ್ ಇವಾಗ ನಾನು ವರ್ಕೌಟ್ ಮಾಡಕ್ಕೆ ಹೋಗ್ಬೇಕು, ರೆಡಿ ಆಗ್ಬೇಕು ಜಿಮ್ಗೆ. ಏನಿಲ್ಲ, ಔಟ್ಫಿಟ್ ಚೇಂಜ್ ಮಾಡ್ಕೊತೀನಿ ಅಂಡ್ ಕುಕ್ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದ್ಸಲ ಈ ಥರ ಆಗುತ್ತೆ, ಲೇಟ್ ಆಗುತ್ತೆ. ಒಂದೊಂದ್ಸಲ ಏನಾದ್ರೂ ಒಂದು ಸಿಸ್ಟಮ್ ಎಲ್ಲ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಕೆಲಸ ಎಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಇಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಪಾರ್ಟ್ ಆಫ್ ಲೈಫ್. I'm all set for my gymming today. I didn't feel like waking up early morning. I don't know why I didn't feel like waking up early morning. I thought of going in the evening. Okay, I'm almost ready. I need to get my bag and all this stuff, like water bottle, shoes, and bag and all this stuff. And yes, it's been almost a week. Like, my workout is like on and off. I've not been regular. I got working out in the evening today. I mean, it's already 6:30. Yeah, I will work out till 7:30. I need to work out like minimum 1 hour. Okay, I need to do like minimum 7 to 8 sets. Then my workout will be done. If I finish those 7 to 8 sets, I will be done with my workout. Then I can come back and I have to cook my dinner also today. I don't know what I have to cook. Like, I haven't decided anything. I'm gonna decide that later. I still have it time. And yes,
And also the moment I get inside gym, right? Like I don't know where I get that instant energy from. I just push myself and I'll go crazy. Yes. That always happens to me. I don't know whether it happens to everybody or not, but that always happens to me. And let me know if that happens to you, okay? So I am going for my gymming. Look at that view. It's amazing. Battery is low. I'm trying to capture. I don't know gymming ನಾನು capture ಮಾಡೋಕ್ಕಾಗುತ್ತಾ ಇಲ್ಲ ಅಂತ. But I'm gonna show you an amazing view. Okay? This is the view. My God, Bangalore is so pretty, isn't it? Here we go. ಕ್ಯಾಪ್ಚರ್ ಆಗುತ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ಬ್ಯಾಟ್ರಿ ತುಂಬ ಲೋ ಇದೆ. ಸೊ ಕ್ಯಾಪ್ಚರ್ ಮಾಡೋಕ್ಕಾಗದೇ ಇರ್ಬೋದು. ಚೆನ್ನಾಗಿ ವರ್ಕೌಟ್ ಮಾಡ್ಬಿಟ್ಟು ಬಂದೆ. ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್, ಸ್ವಲ್ಪ ಕಾರ್ಡಿಯೋ ಮಾಡಿದೆ ಬಿಕಾಸ್ ಐ ಡಿಂಟ್ ವಾಂಟ್ ಟು ಎಕ್ಸರ್ಸೈಸ್ ಮೈಸೆಲ್ಫ್ ಬಿಕಾಸ್ ಫಿಂಗರ್ ಕಟ್ ಆಗಿತ್ತಲ್ವಾ ಇದು, ಅದರಿಂದ ಬ್ಲಡ್ ಲಾಸ್ ಆಗಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ವರ್ಕೌಟ್ ಮಾಡಿ ಸಖತ್ ಟೈರ್ಡ್ ಆಗುತ್ತೆ ಅಂತ ಹೇಳಿ ವರ್ಕೌಟ್ ಜಾಸ್ತಿ ಮಾಡಲಿಲ್ಲ. ಬಟ್ ಐ ಡಿಡ್ ಲೈಕ್ ಮಾಡ್ರೇಟ್ ವರ್ಕೌಟ್. ಇವಾಗ ನಾನು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ನಾರ್ಮಲಿ ನಾನು ಜಿಮ್ಮಿಂದ ಬಂದಿದ ತಕ್ಷಣನೇ ಐ ಟೇಕ್ ಶವರ್. That's what I do every day. And ಅದಾದ್ಮೇಲೆ ನಂದು ಸ್ಕಿನ್ ಕೇರ್ ಮಾಡ್ಕೋತೀನಿ. That's it for today. I'm gonna have my dinner now. And while having dinner, I'm gonna watch something. It's been a while, so I haven't watched anything on Netflix and on this one. Right. So I'm gonna watch something. And suggest me some good series. Yeah, I really want to watch it. It has been a while. I was watching one series that's called You. That's the, I think, I don't know if it's final season or something. I have no idea. This is, I think, 4th season, right? I don't remember exactly. So I was watching that has been released. Okay, I mean, I guess it's the last one. It's quite interesting. I really like first season and second season, but I did not like last season. Pehle to aaya tha na, I didn't like that. And yes, I got to watching that, but I watched it.